ಪ್ರಭು ಶೆಟ್ಟಿ ಅವ್ರ ಮನೆಗೆ ಬಂದಿದ್ದೀನಿ ವರ್ತೂರಲ್ಲಿ. ಸೊ ಅವ್ರು ಇವತ್ತು ನನಗೆ 2 ಸ್ಪೆಷಲ್ ರೆಸಿಪೀಸ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನಿಮಗೆ ಒಂದು ಡಿಫ್ರೆಂಟಾಗಿ ರಿಸೀವ್ ಮಾಡ್ತಾ ಇದ್ದೀವಿ. ವೈಟ್ ರೈಸಲ್ಲಿ ಅಥವಾ ಇಡ್ಲಿ ದೋಸೆಗೆ ಸಖತ್ತಾಗಿರುತ್ತೆ. ಇದು ಬಂದು ಬ್ಯಾಚುಲರ್ನು ಆರಾಮಾಗಿ ಮಾಡ್ಕೊಬೋದು ಸಿಂಪಲ್ ಆಗಿ. ಸುಮಾರು ಜನ ಊಟ ತಿನ್ನೋವಾಗ ಕರಿಬೇವನ್ನ ಸೈಡಿಗೆ ಇರ್ತಾರೆ. ಬೇಡ, ದಯವಿಟ್ಟು ಕರಿಬೇವಾಗಲಿ, ಕೊತ್ತಂಬರಿ ಸೊಪ್ಪಾಗಲಿ, ಟೊಮೊಟೊ ಆಗಲಿ ಎಲ್ಲ ತಿನ್ನಿ. ಅದರಲ್ಲಿ ಸಿಗೋದು ಎಲ್ಲ ಎತ್ತು ಬಿಸಾಕ್ಬಿಟ್ಟು ಬರೀ ನೀರು ತಿಂತೀರಾ, ಅದರಲ್ಲಿ ಮಿಕ್ಸ್ ಮಾಡ್ತೀನಿ ಎಲ್ಲ. ನನಗೆ ಬೈದಂಗೆ ಜೀವ ಹೂವಾಗಿದೆ, ಬಾಳು ಜೇನಾಗಿದೆ, ಬಾಳು ಹಾಡಾಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಮ್ಮ ಪ್ರೀತಿಯ ಸುಕೃತ ನಾಗ್. ಸೊ ವೆಲ್ಕಮ್ ಬ್ಯಾಕ್ ಟು ಸುಕೃತ ನಾಗ್ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಅಂದರೆ ತಿನ್ನೋದು ಅಂದರೆ ಎಲ್ರಿಗೂ ಇಷ್ಟ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಇವತ್ತು ಏನಾದರೂ ಟೇಸ್ಟಿಯಾಗಿ ಕುಕ್ ಮಾಡಿಕೊಂಡು, ನಾನು ಮಾಡೋದಲ್ಲ ಬಟ್ ಬೇರೆಯವ್ರ ಕೈ ಕುಕ್ ಮಾಡಿಸೋಣ ಅಂತ ಥಾಟ್ ಪ್ರಾಸೆಸ್ ಬಂತು. ಸೊ ಅದಕ್ಕೇ ವರ್ತೂರಿಗೆ ಬಂದೆ. ವರ್ತೂರಿಗೆ ಬಂದುಬಿಟ್ಟು ಎಲ್ರಿಗೂ ಕೇಳೋಕ್ಕಾಗಲ್ಲಲ್ವ ಕುಕ್ ಮಾಡಿ ಅಂತ. ಬಟ್ ಇಲ್ಲೊಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ ಆ್ಯಂಡ್ ಐ ಆಮ್ ಶ್ಯೂರ್ ನೀವು ಎಲ್ಲರೂ ತುಂಬ ಫ್ಯಾಮಿಲಿಯರ್ ಫೇಸ್, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ, ಯೂಟ್ಯೂಬಲ್ಲಿ ನೋಡಿರ್ತೀರ. ಸೊ ಅವ್ರ ಮನೆಗೆ ಬಂದಿದ್ದೀನಿ. ನೀವೆಲ್ಲರೂ ಗೆಸ್ ಮಾಡಿರ್ತೀರ ಆಲ್ರೆಡಿ ಯಾರ ಮನೆಗೆ ಬಂದಿದ್ದೀನಿ ಅಂತ. ಕರೆಕ್ಟ್, ಪ್ರಭು ಶೆಟ್ಟಿ ಅವ್ರ ಮನೆಗೆ ಬಂದಿದ್ದೀನಿ ವರ್ತೂರಲ್ಲಿ. ಸೊ ಅವ್ರು ಇವತ್ತು ನನಗೆ 2 ಸ್ಪೆಷಲ್ ರೆಸಿಪೀಸ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನಂತೂ ಟೇಸ್ಟ್ ಮಾಡೋದಕ್ಕೆ ಕಾಯ್ತಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಮೊದಲು ಅವ್ರನ್ನ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸರ್ ಬನ್ನಿ. ನಮಸ್ಕಾರ ಮೇಡಮ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಆರಾಮ್. ಸೊ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ನಿಮ್ಮನ್ನು ನೋಡ್ತಿದ್ದೆ. ಇವತ್ತು ನಿಮ್ಮ ಮನೆಗೆ ಬಂದಿದ್ದೀನಿ. ಸೊ ಹೇಳಿ, ಫಸ್ಟ್ ಆಫ್ ಆಲ್ ಹಾಯ್ ಹೇಳ್ಬಿಡಿ. ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಮ್ಮ ಸುಕೃತ್ ಅವರು ವರ್ತೂರ್ ನಮ್ಮ ಮನೆಗೆ ಬಂದಿದ್ದಾರೆ. ಇವತ್ತೊಂದು ಡಿಫ್ರೆಂಟ್ ಆಗಿ ಒಂದು ಅಡುಗೆ ರಿಸೀವ್ ಮಾಡ್ತಾ ಇದ್ದೀವಿ. ತಿಂದ್ರೆ ಕಳೆದೋಗ್ತೀರಾ ಮೇಡಮ್? ಫೇಮಸ್ ಡೈಲಾಗ್. ಖಂಡಿತ ಕಳೆದೋಗ್ತೀರಾ. ಇವತ್ತು ನಿಮಗೆ ಒಂದು ಡಿಫ್ರೆಂಟ್ ಆಗಿ ರಿಸೀವ್ ಮಾಡ್ತಾ ಇದ್ದೀವಿ. ವೈಟ್ ರೈಸಲ್ಲಿ ಅಥವಾ ಇಡ್ಲಿ ದೋಸೆಗೆ ಸಖತ್ತಾಗಿರುತ್ತೆ. ಇದು ಬಂದು ಬ್ಯಾಚುಲರ್ನು ಆರಾಮಾಗಿ ಮಾಡ್ಕೊಬೋದು ಸಿಂಪಲ್ ಆಗಿ. ಸುಮ್ಮನೆ ಹೊರಗಡೆ ತಿಂದು ಬೇಜಾರಾಗಿರುತ್ತೆ. ಮನೆಯಲ್ಲಿ ಖಾರಸಾರವಾಗಿ ಒಂಥರ ಡಿಫ್ರೆಂಟಾಗಿ ಎಗ್ ಬುರ್ಜಿಯಲ್ಲಿ ಮಸಾಲ ಮಾಡೋಣ. ನೀವು ನೋಡಿ ಹೇಗಿದೆ ಅಂದ್ಬಿಟ್ಟು. ಓಕೆ ಸರಿ, ಎಗ್ ಬುರ್ಜಿ ಮಸಾಲ ಮಾಡ್ತಿದಾರಂತೆ. ನಾನು ಕಾಯ್ತಿದ್ದೀನಿ ಟೇಸ್ಟ್ ಮಾಡೋದಕ್ಕೆ. ಸೊ ಪ್ರಭು ಶೆಟ್ಟಿ ಅವರ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಶೂರ್, ಡನ್, ಬನ್ನಿ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರು ಅಡಿಗೆನು ಸೂಪರ್ ಆಗಿರುತ್ತೆ. ಶುರು ಮಾಡೋಣ. ಸರ್, ಈಗ ಮೊಟ್ಟೆ ತೊಗೊತಾ ಇದ್ದೀನಿ. ನಾವೊಂದು 10 ಮೊಟ್ಟೆ ತೊಗೊತಾ ಇದ್ದೀವಿ. ನಿಮಗೆ ಎಷ್ಟು ಬೇಕು ಅಂದರೆ ಅಷ್ಟು ತೊಗೋಬೋದು. ಒಂದು ಬೌಲ್ಗೆ ಹಾಕೋಣ ಇದು. ಸೊ ಬ್ಯಾಚುಲರ್ಸು ಈಸಿಯಾಗಿ ಮಾಡ್ಕೊಬೋದು. ಪಕ್ಕ ಎಲ್ಲರೂ ಮಾಡ್ಕೊಬೋದು ಆರಾಮಾಗಿ ಮನೆಯಲ್ಲಿ. ಚಟಾಪಟ ಅಂತ ಮುಗಿಸ್ಬಿಡ್ಬೋದು ಬೇಗ. ಈಗ 3 ಸ್ಪೂನ್ ಎಣ್ಣೆ ಹಾಕಿದ್ದೀವಿ, ಅರಿಶಿನ ಹಾಕಿದ್ದೀವಿ. ಈಗ 10 ಮೊಟ್ಟೆ, ನಾವು ಬಂದು 10 ಮೊಟ್ಟೆಯಲ್ಲಿ ಮಾಡ್ತಾ ಇದ್ದೀವಿ. ನೀವು ಬೇಕಂದರೆ 2 ಮೊಟ್ಟೆ 3 ಮೊಟ್ಟೆ ಎಷ್ಟು ಬೇಕಲ್ಲಿ ಮಾಡ್ಕೊಬೋದು. ಈಗ ಸ್ಲೋ ಫ್ಲೇಮ್ ಇತ್ತು, ಈಗ ಫುಲ್ ಫ್ಲೇಮ್ ಇಟ್ಕೊಳ್ಳೋಣ. ಇದು ಬಂದು ಎಗ್ ಬುರ್ಜಿ ಮಾಡ್ತೀವಲ್ಲ, ಸೇಮ್ ಆ ಥರ ಎಗ್ ಬುರ್ಜಿ ಥರ ಮಾಡ್ಕೋಬೇಕು ಆ ಥರ. ಬಟ್ ನಿಮ್ಮ ಟ್ವಿಸ್ಟ್ ಇದೆಯಾ ಇದರಲ್ಲಿ? ನಿಮ್ಮ ಟ್ವಿಸ್ಟ್ ಇದೆಯಾ? ಪ್ರಭು ಶೆಟ್ಟಿ ಅವ್ರ ಇದು ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಉಪ್ಪು ಹಾಕೋಣ, ಸಾಲ್ಟ್ ಸ್ವಲ್ಪ. ಹೇಳಿ ಸರ್, ನಿಮ್ಗೆ ಹೆಂಗೆ ಇಂಟ್ರೆಸ್ಟ್ ಬಂತು ಕುಕ್ಕಿಂಗಲ್ಲಿ? ಮೇಡಮ್, ಕುಕಿಂಗ್ ತುಂಬ ಇಂಟ್ರೆಸ್ಟ್ ಮೇಡಮ್ ನನಗೆ. ಕುಕಿಂಗ್ ಅಂದರೆ ಯಾವಾಗಲೂ ಅಷ್ಟೇ, ನಾನು ತುಂಬ ಇಂಟ್ರೆಸ್ಟಿಂದ. ಆಲ್ಮೋಸ್ಟ್ ನಾವು ಹೊರಗಡೆ ಊಟ ಮಾಡೋದು ಕಮ್ಮಿ, ತುಂಬ ಕಡಿಮೆ. ಯೂಶಲಿ ಎಲ್ಲ ಹೆಣ್ಮಕ್ಳು ಅಡುಗೆ ಮಾಡ್ತಾರೆ ಅಂತಾರಲ್ಲ, ನಾನು ನೋಡಿರೋ ಗಂಡು ಮಕ್ಕಳು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹೆಣ್ಮಕ್ಳೇ ಮಾಡಬೇಕು ಅಂತ ಏನಿಲ್ಲ ಸರಿನಾ. ನಾವು ಹೆಣ್ಮಕ್ಳೇನು ಪರ್ಚೇಸ್ ಮಾಡಿಲ್ಲ ಸರಿನಾ. ಅವ್ರು ಬೇರೆ ಮನೆಯಿಂದ ಬಂದಿರೋದು, ಅವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಸರಿನಾ. ಅವ್ರು ರೆಸ್ಪೆಕ್ಟ್ ಕೊಟ್ಟರೆ ಅವ್ರು ನಮಗೆ ಕೊಡೋದು. ಬಾಯಲ್ಲಿ ಊಟ ಪ್ಲೇಟ್ ಎತ್ತು, ಅತ್ತಾಗಿ ಇತ್ತಾಗಿ ಅದು ಅಲ್ಲ ಅದು ಸರಿನಾ. ಒಬ್ರಿಗೊಬ್ಬರು ಗಂಡ ಹೆಂಡತಿ ನಿಂತ್ಕೊಂಡು ಮಾತಾಡಿಕೊಂಡು ಒಂದು ಪ್ರೀತಿಯಿಂದ ಅಡುಗೆ ಮಾಡೋ ಖುಷಿ ಯಾವುದ್ರಲ್ಲಿ ಸಿಗಲ್ಲ. ಎಷ್ಟೇ ಕೋಟಿ ಆಸ್ತಿ ಸಂಪಾದನೆ ಮಾಡಿದ್ರು ಅಡುಗೆ ಬೆಳಗ್ಗೆ ಎದ್ದ ತಕ್ಷಣ ಇಬ್ಬರು ಮಾತಾಡ್ಕೊಂಡು ಒಂದು ಅಡುಗೆ ಮಾಡೋ ಖುಷಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ, ಒಂಥರ ಹ್ಯಾಪಿನೆಸ್ ಇರುತ್ತೆ. ಕಲ್ತ್ಕೊಳ್ಳಿ, ಮದುವೆ ಆಗೋರು ಮುಂದೆ ಆಗಿರೋರು ಹಸ್ಬೆಂಡ್ ವೈಫ್ ಹೆಂಗಿರ್ಬೇಕು ಅಂತ ಚೆನ್ನಾಗಿ ಹೇಳಿದ್ರೆ ಕಲ್ತ್ಕೊಳ್ಳಿ. ಒಟ್ಟಿಗೆ ಕುಕ್ ಮಾಡಿ, ಆ್ಯಕ್ಚುಲಿ ಒಟ್ಟಿಗೆ ಕುಕ್ ಮಾಡಿದ್ರೆ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ. ಖಂಡಿತ ಇಲ್ಲ, ಸುಮಾರು ಜನ ಕೆಲಸಕ್ಕೆ ಹೋಗ್ತೀರಾ, ಬಿಸಿ ಇರ್ತೀರ, ಪರವಾಗಿಲ್ಲ. ಅಟ್ಲೀಸ್ಟ್ ನಿಮಗೆ ವಾರದಲ್ಲಿ ಒಂದಿನ ರಜಾ ಸಿಗುತ್ತಲ್ವಾ, ಶನಿವಾರನೋ ಭಾನು, ಆ ಟೈಮಲ್ಲಿ ಸುಮ್ಮನೆ ಜೊತೆಯಲ್ಲಿ ಪಾಪ ಅವ್ರ ಜೊತೆ ನಿಂತ್ಕೊಂಡು ಈರುಳ್ಳಿನೋ ಏನೋ ಕಟ್ ಮಾಡಿಕೊಟ್ಟರೆ ಅಂತ ಅವ್ರಿಗೆ ಖುಷಿ ಅಲ್ವಾ. ಏನೋ ಒಂಥರ ಪರವಾಗಿಲ್ಲಪ್ಪ, ನಮ್ಮ ಯಜಮಾನ ನಮ್ಮ ಜೊತೆ ಸಪೋರ್ಟ್ ಮಾಡ್ತಾರಂತ ಅಷ್ಟೇ.
ಇನ್ನೇನು ಇಲ್ಲ ಅಲ್ವಾ. ಹೌದು, ಹೆಣ್ಮಕ್ಳು ಕೇಳೋದೇ ರೆಸ್ಪೆಕ್ಟ್ ಅಷ್ಟೇ. ಬಿಟ್ರೆ ಇನ್ನೇನು ಕೇಳಲ್ಲ, ಕೇಳಲ್ಲ. ಅದು ಕೊಡಿ ಸಾಕು. ಸುಮ್ಮನೆ ನೀವು ಕರ್ಕೊಂಡು ಹೋದೆ, ನಾ ಪಿಕ್ಚರ್ ತೋರಿಸ್ದೆ, ನಾ ಮೂವಿ ತೋರಿಸ್ದೆ, ನಾ ಚಿನ್ನ ಕೊಡಿಸ್ದೆ, ನಾನು ಬಿಲ್ಡಿಂಗ್ ಕೊಡಿಸ್ದೆ, ಅದೆಲ್ಲ ಕೊಡ್ಸೋದು ಇಂಪಾರ್ಟೆಂಟ್ ಅಲ್ಲ. Respect. ಪ್ರೀತಿ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು ಫಸ್ಟು. ಇಂಪಾರ್ಟೆಂಟ್ ಥಿಂಗ್. ನೋಡಿ ಇದು ಬಂದು ಎಗ್ ಬುರ್ಜಿದು. ಇದಕ್ಕೆ ಬಂದು ನಾವೇನು ಹಾಕಿಲ್ಲ, ಬರೀ ಎಣ್ಣೆ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಮೊಟ್ಟೆ ಹಾಕಿದ್ವಿ, ಇಷ್ಟು ಮಾತ್ರ ಹಾಕಿದ್ದೀವಿ. ಈಗ ಇದು ಫ್ರೈ ಆಗ್ತಾ ಇದೆ. ನೀವು ಇಷ್ಟನ್ನೇ ಬ್ರೆಡ್ ಜೊತೆ ಸ್ಕ್ರಾಂಬಲ್ಡ್ ಎಗ್ ಅಂತ ತಿನ್ಬೋದು. ಹೌದು ತಿನ್ಬೋದು. ಹೌದು, ಸುಮ್ಮನೆ ಅಲ್ವಾ, ಯಾವುದೋ ಹೋಗಿ ಒಬ್ಬನ ಊಟ ಮಾಡೋದು ಬದಲು ಅದು ತೆಗೆ ತೊಗೊಂಬಂದು ಸುಮಾರು ಜನ ಬ್ಯಾಚ್ಲೇಜ್ ಇರ್ತಾರೆ, ಅವ್ರಿಗೆ ಪಾಪ ಅಡುಗೆ ಮಾಡೋಕ್ಕೆ ಬರಲ್ಲ, ಸಿಂಪಲ್ಲಾಗಿ ನೋಡ್ಕೊಂಡು ಮಾಡ್ಬೋದಲ್ವಾ. ಓಕೆ, ಇವಾಗ ಎಗ್ ಬುರ್ಜಿ ರೆಡಿ ಇದೆ. ಇದಕ್ಕೆ ಅವ್ರು ಏನು ಟ್ವಿಸ್ಟ್ ಕೊಡ್ತಾರೆ ಅಂತ ನೋಡುವ. ಇದು ಫಸ್ಟ್ ಸ್ಟಾರ್ಟಿಂಗ್. ಇದು ಫಸ್ಟ್ ಸ್ಟೆಪ್, ಇನ್ನು ಚಾನ್ಸ್ ಸ್ಟೆಪ್ಸ್ ಇದೆ. ಈಗ ಆಗಿದೆ, ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡೋಣ. ಓಕೆ, ಡನ್. ಹಾಂ, ಇವಾಗ ಎಗ್ ಬುರ್ಜಿ ರೆಡಿ ಇದೆ, ಅದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ತಾರೆ. ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ನೋಡೋಣ. ಸೊ ಈಗ ಎಗ್ ಬುರ್ಜಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಪ್ರಭು? ನೆಕ್ಸ್ಟ್ ಸ್ಟೆಪ್ ಇವಾಗ ಶುರು ಮಾಡ್ತೀನಿ. ಓಕೆ, ನಿಮಗೆ ಡ್ಯಾನ್ಸ್ ಆಡೋಕೆ ಬರುತ್ತಾ? ಖಂಡಿತ ಒಂದು ಆಡಿ, ಒಂದು ಡ್ಯಾನ್ಸ್ ಆಡೋಣ. ಮುಗಿಸಿ ಆಮೇಲೆ ನಿಮ್ಮ ಜೊತೆನೇ ಆಡ್ತೀನಿ. ಅಣ್ಣೋರ್ ಸಾಂಗ್ ಒಂದು ಡಾನ್ಸ್ ಆಡೋಣ. ಮೇಡಮ್ ಅವರೇ, ಹಾಂ, ಈಗ ಬಾಣಲಿ ಆಲ್ರೆಡಿ ಬಿಸಿ ಇದೆ. ಓಕೆ ಆ ಬಿಸಿ ಇರೋ ಬಾಣಲಿಯಲ್ಲಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕೋಣ. ಓಕೆ. ಒಂದು 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸೋಂಪು ಹಾಕ್ತಾಯಿದ್ವಿ. ಓಕೆ, ಎಣ್ಣೆ ಕಾದಿದೆ. ಇದು ಎಣ್ಣೆ ಬಿಸಿ ಆಯಿತು, ಸೋಂಪು 1 ಸ್ಪೂನ್ ಹಾಕಿದ್ವಿ. ಈಗ ಈರುಳ್ಳಿ, ಸರಿಯಾ, 4 ಪೀಸ್ ಈರುಳ್ಳಿ ಅವಾಗಲೇ ಇಟ್ಟಿರೋ, ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಈರುಳ್ಳಿ ಹಾಕೋಣ. ಸ್ವಲ್ಪ ಸಾಲ್ಟ್ ಹಾಕೋಣ, ಉಪ್ಪು ಹಾಕೋಣ. ಸಾಲ್ಟ್ನ ನೋಡ್ಕೊಂಡು ಹಾಕಿ. ಹೌದು, ಆಮೇಲೆ ಸಾಲ್ಟ್ ಕರಿ ಎಗ್ ಬುರ್ಜಿ ಆಗಲ್ಲ, ಸಾಲ್ಟು ಬುರ್ಜಿ ಆಗೋದು. ಯಾವತ್ತು ಮೇಡಮ್ ಉಪ್ಪು ಸ್ವಲ್ಪ ಅಲ್ವಾ, ಸ್ವಲ್ಪ ಖಾರ ನೋಡಿಕೊಂಡು, ಖಾರನೂ ಅಷ್ಟೇ, ಸಾಲ್ಟು ಅಷ್ಟೇ, ಕಮ್ಮಿ ಹಾಕ್ಕೋಬೋದು, ಜಾಸ್ತಿ ಹಾಕೊಂಡು ಏನು ಮಾಡೋಕ್ಕೆ. ಫ್ರೈ ಆಗ್ತಾ ಇದೆ. ಆ್ಯಕ್ಚುಲಿ ನನಗಂತೂ ಅಡುಗೆ ಮಾಡೋದಕ್ಕಿಂತ ಯಾರು ಮಾಡಿಕೊಟ್ರೆ ಕುತ್ಕೊಂಡು ತಿನ್ನಕ್ಕೆ ಇಷ್ಟ. ಅದಕ್ಕೆಲ್ಲ ಈಗ ಮಾಡಿಕೊಡ್ತಾ ಇರೋದು, ಮಾಡಿಕೊಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ತಾಯಿದ್ವಿ. ಇದು ಬಂದು ಬಿಸಿ ಬಿಸಿ ಅನ್ನಕ್ಕೆ ಅಥವಾ ಚಪಾತಿಗೆ ಸಖತ್ತಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟೇ ಡಿಫ್ರೆಂಟು. ಏನೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡ್ರೆ ಹಸಿ ವಾಸನೆ. ಹಸಿ ವಾಸನೆ ಹೋಗುತ್ತೆ, ಘಮ ಬರುತ್ತೆ. 3 ಟೊಮೊಟೊ, ಚಿಕ್ಕದು ಚಿಕ್ಕ ಪೀಸಸ್ ಟೊಮೊಟೊ, 3 ಟೊಮೊಟೊನ ಪೇಸ್ಟಾಗಿ ರುಬ್ಕೊಂಡಿದ್ದೀವಿ. ಈಗ ಇದನ್ನು ಹಾಕೋಣ. ಒಂದು ಹಂಗೇನು ಆಗ್ಬೋದು ಆ್ಯಕ್ಚುಲಿ, ಬಟ್ ಹಂಗೇನು ಆಗ್ಬೋದು, ಬಟ್ ಅದೇನು ಗೊತ್ತಾ, ಅದು ಬಂದು ಅದು ಥರ ಬೇರೆ ಥರ ಬರುತ್ತೆ ಸ್ಟೈಲ್. ಅದು ಇದೊಂಥರ ಡಿಫ್ರೆಂಟ್. ಬ್ಯಾಚುಲರ್ಸ್ ಟೊಮೆಟೊ ಪ್ಯೂರಿ ಸಿಗುತ್ತೆ, ನಿಮಗೆ ಮಾಡ್ಕೊಳಕ್ಕಾಗಲ್ಲ ಅಂದರೆ ಟೊಮೆಟೊ ಪ್ಯೂರಿ ತಗೊಂಬನ್ನಿ ಅಷ್ಟೇ. ಮನೆಯಲ್ಲಿ ಮಿಕ್ಸಿ ಜಾರ್ ಇಲ್ವಾ, ಟೊಮೆಟೊನ ಹಾಗೆ ಹಾಕ್ಕೊಳ್ಳಿ, ಪರವಾಗಿ ನಡೆಯುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿಯಲ್ಲಿ ಸಿಗುತ್ತೆ. ಈರುಳ್ಳಿ ಹಚ್ಚಕ್ಕಂತೂ ಚಾಕು ಮನೇಲಿ ಇದ್ದೇ ಇರುತ್ತೆ. ಎಲ್ಲಾನು ಈಸಿ ಮಾಡಿಬಿಡಿದಾರೆ ಸರ್, ಅಷ್ಟೇ, ಏನು ಟೆನ್ಷನ್ನೇ ಇಲ್ಲ. ಟೆನ್ಷನ್ ಇಲ್ಲ. ಯಾವುದೇ ಒಂದು ಆಗಲಿ ಸ್ವಲ್ಪ ಕುಕಿಂಗ್ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಸ್ವಲ್ಪ ಅಡುಗೆ ಮಾಡಿದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಮಾಡೋವಾಗಲೇ ಮಾಡ್ಲಾ ಬೇಡ ಅಂತ ಕೆಲವೊಬ್ರು ಇನ್ನೊಂದು ಏನು ಮಾಡ್ತಾ ಗೊತ್ತಾ, ಆಗಿನ ಕಾಲದಲ್ಲಿ ನೆಂಟರು ಮನೆಗೆ ಬಂದರೆ ಊಟ ಮಾಡಿಪ್ಪ ಅಂತ ಹೇಳ್ತಾಯಿದ್ರು, ಊಟ ಮಾಡಿ ಅಂತ ಹೇಳ್ತಾಯಿದ್ರು, ಮಾಡಲೇಬೇಕು ಅಂತ. ಈಗಿನ ಕಾಲದಲ್ಲಿ ಮಾಡ್ಲಾ ಇದರಲ್ಲೇ ಕಾಲ ಕಲ್ಬಿಡ್ತಾರೆ. ಅಡುಗೆ ಮಾಡ್ಲಾ ಅಂತಲ್ಲ. ಯಾವತ್ತೇ ಆಗಲಿ, ಎಲ್ಲೇ ಹೋಗಲಿ, ಯಾರೇ ಬರಲಿ, ಪ್ರೀತಿಯಿಂದ ಅಡುಗೆ ಮಾಡೋ ಮಾತ್ರ ಖಂಡಿತವಾಗಿ ಪ್ರೀತಿಯಿಂದ ಅಡುಗೆ ಬಡಿಸಿ, ಪ್ರೀತಿಯಿಂದ ಅಡುಗೆ ಮಾಡಿ. ಅದು ಯಾವತ್ತೂ ಲೈಫಲ್ಲಿ ನಾವು ತೊಗೊಂಡೋ ಮೆಮೊರಿ ಅದು ಒಂದೇ, ಬರೀ ಏನೂ ತೊಗೊಂಡೋಗಲ್ಲ. ನನಗೂ ಬೇರೆಯವ್ರಿಗೋಸ್ಕರ ಅಡುಗೆ ಮಾಡೋದು ಆ್ಯಕ್ಚುಲಿ ಇಷ್ಟ. ಬಿಕಾಸ್ ನಾನು ಯಾರನ್ನ ತುಂಬ ಇಷ್ಟಪಡ್ತೀನಿ, ನನಗೆ ಯಾರು ತುಂಬ ಇಷ್ಟ ಇರ್ತಾರೋ ಅವ್ರಿಗೆ ಮಾತ್ರ ನಾನು ಅಡುಗೆ ಮಾಡೋದು. ಸೊ ನನಗೆ ನಾನು ಇಷ್ಟಪಡೋದಕ್ಕೋಸ್ಕರ ನನ್ನ ವೇ ಆಫ್ ಶೋವಿಂಗ್ ಲವ್ ಇಸ್ ಲೈಕ್ ಕುಕಿಂಗ್ ಫಾರ್ ಮೀ. ಸೊ ಎಲ್ರಿಗೂ ಒಂದೊಂದು ಥರ ಇರುತ್ತೆ, ಬಟ್ ಮೈ ವೇ ಇಸ್ ಲೈಕ್ ಕುಕಿಂಗ್. ಮೇಡಮ್, ರೆಡ್ ಚಿಲ್ಲಿ ಪೌಡರ್, ಅಚ್ಚ ಖಾರದ ಪುಡಿ ಒಂದು 2 ಸ್ಪೂನ್, 2.5 ಸ್ಪೂನ್. ನಾವು ಬಂದು 2.5 ಸ್ಪೂನ್ ಸ್ವಲ್ಪ ಸ್ಪೈಸಿ ಇರಲಿ ಅಂತ ಮಾಡ್ತಾ ಇದ್ದೀವಿ. ನಿಮಗೆ ಏನೋ ಬೈ ಚಾನ್ಸ್ ಖಾರ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಕೊಳ್ಳಿ. ಮೇಡಮ್, ಯಾವತ್ತು ನಾನ್ ವೆಜ್ ಆಗಲಿ ವೆಜ್ಜು
ಆಲ್ಮೋಸ್ಟ್ ಈ ಚಿಕನ್ ಮಟನ್ ಸ್ವಲ್ಪ ಸ್ಪೈಸಿ ಇದ್ರೆ ಸ್ಪೈಸಿ ಇದ್ರೇನೆ ಚಂದ. ಹೌದು. ಚೆನ್ನಾಗಿರೋದು. ಸುಮ್ಮನೆ ಸಬ್ಸೆ ತಿಂದರೆ ಚೆನ್ನಾಗಿರೋಲ್ಲ. ನಿಮ್ಮ ಕಣ್ಣು ಮುಂದೆನೇ ಯಾವುದೇ ಕಲರ್ ಪೌಡರ್ ಆಗಲಿ ಟೇಸ್ಟ್ ಪೌಡರ್ ಯಾವುದೂ ನಾವು ಯೂಸ್ ಮಾಡೋಲ್ಲ. ನ್ಯಾಚುರಲ್ ಆಗಿ ನೋಡಿ ಆಗಿನ ಕಾಲದಲ್ಲಿ ಅಡುಗೆ ಯಾವ ಥರ ಮಾಡ್ತಾಯಿದ್ರು ಆ ಥರ ಮಾಡ್ತಾಯಿದ್ದೀವಿ. ಒಂದು ಸಲ ಮಾಡಿ ಟ್ರೈ ಮಾಡಿ. ಸುಕೃತ ಯೂಟ್ಯೂಬ್ ಚಾನಲ್ ಬರುತ್ತೆ ನೋಡಿ, ಟ್ರೈ ಮಾಡಿ. ಗರಂ ಮಸಾಲ 1 ಸ್ಪೂನ್ ಹಾಕೋಣ. ಧನಿಯಾ ಪುಡಿ 1-2 ಸ್ಪೂನ್ ಹಾಕೋಣ. ಈಗ ನೋಡಿ ಮಸಾಲೆ ಎಲ್ಲ ಹಾಕಿದ್ದೀವಿ, ಓಕೆ. ಬಿಸಿ ಆಗಿದೆ. ಸ್ವಲ್ಪ ಇವಾಗ 1 ಬೌಲ್ ನೀರು ಹಾಕೋಣ. ಓಕೆ. ಸರಿನಾ? 1 ಬೌಲ್ ನೀರು. ಇವರು 10 ಮೊಟ್ಟೆ ತೊಗೊಂಡಿದ್ದಾರೆ, ಸೊ ಅದ್ರ ಪ್ರಕಾರ ಎಲ್ಲಾನು ಹಾಕೊಂತಿದ್ದಾರೆ. ನೀವು ಎಷ್ಟು ಮೊಟ್ಟೆ ತೊಗೊಂತೀರೋ ಅದ್ರ ಪ್ರಕಾರ ಅಳತೆ. ಅದ್ರ ಪ್ರಕಾರ ಅಷ್ಟೇ. ನಿಮ್ಮ ಪ್ರೀತಿಗಾಗಿ ಸ್ವಲ್ಪ ನೀರು ಇಟ್ಕೊಂಡು ಹಾಕಿ. ಖಂಡಿತ. ಹಾಕಿ. ಸಾಕು. ಓಕೆ. ಈಗ 1.5 ಬೌಲ್ ನೀರು ಹಾಕಿದ್ದೀವಿ. ಸರಿನಾ? ಸ್ವಲ್ಪ ಇದು ಈಗ ಪ್ರತಿಯೊಂದು ಹಸಿ ವಾಸನೆ ಎಲ್ಲ ಹೋಗಲಿ, ಸ್ವಲ್ಪ ಡ್ರೈ ಆಗಲಿ. ತುಂಬ ಚೆನ್ನಾಗಿ ಸಖತ್ತಾಗಿರುತ್ತೆ ನೋಡಿ. ಆ ಮೊಟ್ಟೆ ಜೊತೆಯಲ್ಲಿ ಈರುಳ್ಳಿ, ಟೊಮೊಟೊ ಮತ್ತು ಕರಿಬೇವು, ಪೆಪ್ಪರು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ತೀವಲ್ಲ, ಆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಆಗುತ್ತೆ ನೋಡಿ. ಆದರೆ ಚೆನ್ನಾಗಿ ಕುದಿಬೇಕೀಗ. ಹಾಗೆ ಹಸಿ ವಾಸನೆ. ಸುಮಾರು ಜನ ಊಟ ತಿನ್ನೋವಾಗ ಕರಿಬೇವನ್ನ ಸೈಡಿಗೆ ಇರ್ತಾರೆ. ಬೇಡ, ದಯವಿಟ್ಟು ಕರಿಬೇವಾಗಲಿ, ಕೊತ್ತಂಬರಿ ಸೊಪ್ಪಾಗಲಿ, ಟೊಮೊಟೊ ಆಗಲಿ ಎಲ್ಲ ತಿನ್ನಿ. ಅದರಲ್ಲಿ ಸಿಗೋದು. ಎಲ್ಲ ಎತ್ತು ಬಿಸಾಕ್ಬಿಟ್ಟು ಬರೀ ನೀರು ತಿಂತೀರಾ? ಅದರಲ್ಲಿ ಮಿಕ್ಸ್ ಮಾಡ್ತೀನಿ ಎಲ್ಲ. ನನಗೆ ಬೈದಂಗೆ. ನಾನು ತರಕಾರಿ, ಕರಿಬೇವು ಎಲ್ಲಾನು ಸೈಡ್ಗೆ ಇಟ್ಟಿರ್ತೀನಿ. ಅವೆಲ್ಲ ತಿಂದ್ರೇನೆ ಅಲ್ವಾ? ಬರೀ ಸಾರು ತಿಂದ್ರೆ ಏನು ಬರುತ್ತೆ? ನನಗೆ ಕೇಳಿದವ್ರು ನನಗೆ ಬೈದಂಗೆ. ಮೇಡಮ್ ಬರೀ ಇವಾಗ ಹಾಂ, ಕುದಿ ಬರಲಿ. ಓಕೆ. ಇವಾಗ ನೀವು ಒಂದು ಸಾಂಗ್ ಒಂದು ಡ್ಯಾನ್ಸ್ ಗಿನ್ಸ್ ಆಡಿ. ಸಾಂಗ್ ಇಲ್ಲ, ನೀವೇ ಹಾಡಿ. ಇಲ್ಲ ನಾವು ಆಡ್ತೀವಿ. ನಾವೇ ನಮಗೆ ಎಲ್ಲ ತಿನ್ಕೊಳ್ಳೋದೇ ಮಾಡ್ಕೊಳ್ಳೋದೇ ಡ್ಯಾನ್ಸ್ ಆಡೋದು. ಒಂದು ಹಾಡು ಹಾಡಿ. ಸಾಂಗ್ ಬರಲ್ಲ ಮೇಡಮ್, ನೀವು ಸಾಂಗ್ ಮಾಡಿ, ನಾವು ಡ್ಯಾನ್ಸ್ ಆಡ್ತೀವಿ ಬೇಕಾದ್ರೆ. ಓಕೆ, ಇವಾಗ ನಾನು ಹಾಡು ಹಾಡ್ತೀನಿ. ಎಲ್ಲರೂ ಕಿವಿಲಿ ರಕ್ತ ಬರುತ್ತೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅವ್ರು ಡಾನ್ಸ್ ಆಡ್ತೀನಿ ಅಷ್ಟೇ. ಓಕೆನಾ? ಹಾಡೋದ ಸರ್? ಪಕ್ಕ. ರೆಡಿ. ಜೀವ ಹೂವಾಗಿದೆ, ಬಾವು ಜೇನಾಗಿದೆ, ಬಾಳು ಹಾಳಾಗಿದೆ. ಸ್ನೇಹಿತರೆ, ಅಡುಗೆ ಮಾಡೋವಾಗ ನೋಡಿ ಈ ಥರ ಖುಷಿಯಾಗಿ ಒಂದು ಸಾಂಗ್ಸ್ ಮಾಡಿಕೊಂಡು ಒಂಥರ ಡ್ಯಾನ್ಸ್ ಆಡ್ಕೊಂಡು ಅಡುಗೆ ಮಾಡಿ ಮಜಾನೇ ಬೇರೆ. ಏನಂತೀರಾ? ನಿಜ. ಸಾಂಗ್ ಆಡಿ, ಎಂಜಾಯ್ ಮಾಡ್ಕೊಂಡು ಹಾಡಿ. ಸಾಂಗ್ ಮಾಡಿ. ಬಾವ ಜೇನಾಗಿದೆ, ಬಾಳು ಹಾಯಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಶನಿವಾರ ಭಾನುವಾರ ರಜಾ ಸಿಗುತ್ತೆ. ಪ್ರತಿಯೊಂದು ದಿನ ಕೆಲ್ಸಕ್ಕೆ ಹೋಗ್ತೀರಾ, ಬಿಸಿಯಾಗಿ ಇರ್ತೀರಾ. ಪರವಾಗಿ ಲೈಫಲ್ಲಿ ಎಲ್ಲರೂ ಬಿಸಿ ಇರೋದೇ ಜೀವನ. ಬಿಸಿಯಲ್ಲಿನೂ ನಮ್ಮ ಖುಷಿನ ನಾವು ಪಡ್ಕೊಳ್ಲೇಬೇಕು. ಸರಿನಾ? ಬರೀ ಕೆಲಸ ಅಂತ ಹೋಗ್ಬೇಡಿ. ಶನಿವಾರ ರಜಾ ಸಿಗೋವಾಗ ಸ್ವಲ್ಪ ಮಕ್ಕಳ ಜೊತೆ ಆಗಲಿ, ಫ್ಯಾಮಿಲಿ ಜೊತೆ ಆಗಲಿ, ಮದುವೆ ಆದವರು ಹೆಂಡತಿ ಜೊತೆಲಿ ಖುಷಿಯಾಗಿರಿ, ಮದುವೆ ಆಗದಿರೋ ತಾಯಿ ಜೊತೆ ಖುಷಿಯಾಗಿರಿ. ಅಷ್ಟೇ. ನೆಕ್ಸ್ಟ್ ಅವ್ರ ಜೊತೆ ಖುಷಿಯಾಗಿರಿ. ಯಾರ ಜೊತೆ ಖುಷಿಯಾಗಿರಿ, ನಿಯತ್ತಾಗಿರಿ, ಖುಷಿಯಾಗಿರಿ ಅಷ್ಟೇ. ಯಾವುದು ಕಷ್ಟ ಇಲ್ಲ, ಖಂಡಿತವಾಗ್ಲೂ ಯಾವುದು ಕಷ್ಟ ಇಲ್ಲ. ಕಷ್ಟ ಅನ್ಸ್ಕೊಂಡ್ರೆ ಇವಾಗ ಸುಮಾರು ನಾವು ಇದು ಮೇಕಪ್ ಮಾಡ್ಕೊಳ್ಳೋದು ಇದೆಲ್ಲ ಖುಷಿಯಾಗಿ ಮಾಡ್ತೀರಾ. ಅದೇ ಥರ ಅಡುಗೆನೂ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಖುಷಿಯಾಗಿ ಒಳ್ಳೆ ಬಿಂದಾಸಾಗಿ ಒಳ್ಳೆ ಡ್ರೆಸ್ ಹಾಕೊಂಡು ಅಡುಗೆ ಮಾಡೋ. ಒಳ್ಳೆ ಸೀರಿಯಸ್ಲಿ ಅಡುಗೆ ಅಂದ ತಕ್ಷಣ ಡ್ರೆಸ್ ಯಾವುದು ಹಾಕೊಂತಾರೆ? ಯಾಕೆ? ಒಳ್ಳೆ ಮೇಕಪ್, ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ಹಾಕೊಂಡು ಲಿಫ್ಟಿಗೆ ಹಚ್ಕೊಂಡು ಮೇಕಪ್ ಮಾಡ್ಕೊಂಡು ಅಡುಗೆ ಮಾಡಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ಕಳೆದೋಗ್ತೀರಾ. ನೀವು ಅಡುಗೆ ಮಾಡಿ ಕೊಟ್ಟರೆ ನಿಮ್ಮ ಯಜಮಾನ್ರು ಟೇಸ್ಟ್ಗೆ ನಿಮ್ಮ ಹಿಂದೆನೇ ಸುತ್ತಾ ಇರಬೇಕು, ರೌಂಡ್ ಹೊಡಿತಾ ಇರಬೇಕು. ಎಗ್ ಬುರ್ಜಿ ಆವಾಗಲೇ ಫ್ರೈ ಮಾಡಿಟ್ಟಿರೋ ಎಗ್ ಬುರ್ಜಿನ ಈಗ ಹಾಕ್ತಾ ಇದ್ದೀವಿ. ಮೇಡಮ್ ಇವಾಗ ಮಾಡಿ ನೀವು ಇದು ಇಟ್ಕೊಳ್ಳಿ ಕೈ. ನಿಧಾನ ಬಿಗ್ ಬಾಸ್ ಕರೆದ್ರೆ ಹೋಗ್ತೀರಾ ಮೇಡಮ್? ಖಂಡಿತವಾಗ್ಲು. ಓಕೆ. ಹೋದ್ರೆ ಚೆನ್ನಾಗಿ ಆಡ್ತೀರಾ? ಖಂಡಿತ ಆಡ್ತೀನಿ. ನಾನು ಚಿಕ್ಕ ವಯಸ್ಸಿಂದ ಬಿಗ್ ಬಾಸ್ ನೋಡ್ಕೊಂಡು ಬೆಳೆದಿರೋಳು. ಸೊ ಅದ್ರದ್ದು ಇನ್ ಅಂಡ್ ಔಟ್ ಹೆಂಗೆ ಅಂತ ಗೊತ್ತು. ಆ್ಯಂಡ್ ಆ್ಯಕ್ಚುಲಿ ಬಿಗ್ ಬಾಸ್ ಹೌಸಲ್ಲಿ ಹೆಂಗೆ ಆಡಬೇಕು, ಸ್ಪೆಷಲಿ ಮೆಂಟಲಿ ನನಗೆ ತುಂಬ ಚೆನ್ನಾಗಿ ಗೊತ್ತು. ಓಕೆ. ಅಲ್ಲಿನೂ ಎಲ್ರಿಗೂ ಅಡುಗೆ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀನಿ. ಓಕೆ. ಒಳ್ಳೊಳ್ಳೆ ಅಡುಗೆನ ಮಾಡ್ಕೊಡ್ತೀನಿ. ಮೇಡಮ್ ಸಡನ್ ನೀವು ಬಿಗ್ ಬಾಸ್ ಹೋಗಿ ನಮ್ಮನ್ನು ಕರೆದ್ಬಿಟ್ಟು ನಾವು ಬಂದ್ಬಿಟ್ರೆ ಏನು ಮಾಡೋದು? ತುಂಬ ಒಳ್ಳೇದು.
ಹೌದು ನಾನು ಫೈಟ್ ನಿಮ್ ಕೈಯಲ್ಲಿ ಮಾಡಿಸ್ಕೊಡ್ತೀನಿ. ನಮ್ಮ ಕೈಲಿ ಮಾಡಿಸ್ಕೊಂಡ್ರೆ ಫೈಟ್ ಎಲ್ಲ ಮಾಡ್ಬೇಕಲ್ಲ, ಫೈಟ್ ಮಾಡಬೇಕು, ಕಿತ್ತಾಡ್ಬೇಕು, ಆಕ್ಚುಲಿ ಬಿಗ್ ಬಾಸ್ ಹೋದಾಗ ಯಾರ ರಿಲೇಶನ್ಶಿಪ್ ಫ್ರೆಂಡ್ಶಿಪ್ ಅದೆಲ್ಲ ನೋಡ್ಬೇಕು, ಗೇಮ್ ಆಡ್ಬೇಕು ಅಷ್ಟೇ. ರೈಟ್ ಅಲ್ವಾ? ಕರೆಕ್ಟ್. ಏನೋ ನೆಕ್ಸ್ಟ್ ಇಯರ್ ನೋಡೋಣ, ನೆಕ್ಸ್ಟ್ ಇಯರ್ ಮೇಡಮ್ ಅವ್ರಿಗೆ ಒಂದು ಚಾನ್ಸ್ ಬರಲಿ. ಈಗ ಆಲ್ಮೋಸ್ಟ್ 95% ಆಗಿದೆ, 95% ಕಂಪ್ಲೀಟ್ ಆಗಿದೆ. ಈಗ ಒಂದು ಸ್ಪೂನ್ ಪೆಪ್ಪರ್ ಹಾಕೋಣ ಮೇಲೆ, ಕಾಳು ಮೆಣಸಿನ ಪುಡಿ, ಪುಡಿನೂ ಹಾಕ್ಕೋಬೋದು, ಅಥವಾ ನಿಮ್ಮ ಹತ್ರ ಪುಡಿ ಇಲ್ಲ ಅಂದರೆ ಕಾಳು ಮೆಣಸನ್ನು ಪುಡಿ ಮಾಡ್ಕೋಬೋದು, ಇಲ್ಲ ರೆಡಿಮೇಡ್ ಸಿಗುತ್ತೆ. ಒಂದು 10-15 ಕರಿಬೇವು ಹಾಕೋಣ, 10-15 ಕರಿಬೇವು, ಸರಿನಾ? ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಿಡೋಣ. ಇದು ನನ್ನ ಪ್ರೀತಿಗಾಗಿ, ನಿಮ್ಮ ಪ್ರೀತಿಗಾಗಿ ಸ್ವಲ್ಪ ಹಾಕಿ ಅಷ್ಟೇ. ಈಗ ಆಗಿದೆಯಾ? ಈಗೆಲ್ಲ ಮಿಕ್ಸ್ ಒಂದು ಸರಿ ಇದನ್ನ ಮಿಕ್ಸ್ ಮಾಡೋಣ. ನೋಡಿ ರೆಡಿ ಆಯ್ತು. ವೆಯ್ಟ್ ಲಾಸ್ ಇಲ್ಲ, ಗೀಟ್ ಲಾಸ್ ಇಲ್ಲ, ಆರಾಮಾಗಿ 5 kg ಎಕ್ಸ್ಟ್ರಾ, ವೆಯ್ಟ್ ಗೇನ್ ಏನು ಆಗಲ್ಲ, ಏನೂ ಆಗಲ್ಲ. ಆಕ್ಚುಲಿ ಆಯಿಲ್ ಬದಲು ನೀವು ಗೀನು ಯೂಸ್ ಮಾಡ್ಬೋದಲ್ಲ? ಏನಿಲ್ಲ ಮೇಡಮ್, ಸ್ವಲ್ಪ ನೋಡಿ ಇವೆಲ್ಲ ಬಂದ್ಬಿಟ್ಟು ಸಣ್ಣ ಪುಟ್ಟ ಐಟಮ್ಸು ಅಲ್ವಾ, ಯಾವುದೂ ಅತಿಯಾಗಿ ತಿನ್ಬಾರ್ದು ಅಷ್ಟೇ, ಲಿಮಿಟಾಗಿ ತಿನ್ಕೊಂಡ್ರೆ ಎಲ್ಲನೂ ಅಷ್ಟೇ. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಏನಿಲ್ಲ. ಯಾವತ್ತೂ ವೆಯ್ಟ್ ಲಾಸ್ ಅನ್ನೋದು ಹೊಟ್ಟೆ ತುಂಬ ಊಟ ಮಾಡಿ ಬೆಳಗ್ಗೆದ್ದು ವರ್ಕೌಟ್ ಮಾಡಿ ಇಳಿಸ್ಬೇಕು. ಊಟನೇ ಬಿಟ್ಬಿಟ್ಟು ನಾವು ಫ್ರೂಟ್ಸ್ ತಿಂದೆ, ನಾವು ಓಟ್ಸ್ ತಿಂದೆ, ಏನು ಸಿಗುತ್ತೆ? ನಾನು ಡಯಟ್ ಮಾಡಿದ್ರೆ ದಪ್ಪ ಆಗ್ತೀನಿ, ಡಯಟ್ ಮಾಡಿಲ್ಲ ಚೆನ್ನಾಗಿ ತಿನ್ಕೊಂಡಿದ್ರೆ ಕರೆಕ್ಟ್ ಆಗಿರ್ತೀನಿ. ಸೀರಿಯಸ್ಲಿ ನೋಡಿ, ಇವಾಗ ರೈತರು ಬೆಳಗ್ಗೆ ತಕ್ಷಣ ಮುದ್ದೆ, ಮಧ್ಯಾಹ್ನ ಊಟ, ರಾತ್ರಿ ಊಟ, 3 ಹೊತ್ತು ಊಟ ಮಾಡ್ತಾರೆ, ತೋಟದಲ್ಲಿ ಕೆಲಸ ಮಾಡ್ತಾರೆ, ಹೆಲ್ತಿಯಾಗಿರ್ತಾರೆ. ಅದೇ ಥರ ನಮ್ಮ ಹತ್ರ ತೋಟ ಇಲ್ಲ, ಇದಿಲ್ಲ ಅಂದಮೇಲೆ ಅಟ್ಲೀಸ್ಟ್ ನಾವು ಬೆಳಗ್ಗೆ ತಕ್ಷಣ ಒಂದು ವಾಕಿಂಗು, ಜಿಮ್ಗೆ ಹೋಗೋದು, ವರ್ಕೌಟ್ ಸ್ವಲ್ಪ 1 hour ಸ್ವಲ್ಪ ಹೆಲ್ತಿಯಾಗಿ ವರ್ಕೌಟ್ ಮಾಡ್ಬೋದು, ಪರವಾಗಿಲ್ಲ. ಊಟ ಬಿಟ್ಟು ತಿಂಡಿ ಬಿಟ್ಟು ಇದು ಮಾಡಬೇಕು ಅಂತ ಏನಿಲ್ಲ ಮೇಡಮ್, ಖಂಡಿತವನ್ನೇ ಅಲ್ವಾ? ಸರಿ, ಈಗ ಇದು ಆಫ್ ಮಾಡೋಣ. ರೆಡಿ ಆಯ್ತು. ಬಿಸಿ ಬಿಸಿ ಎಗ್ ಬುರ್ಜಿ ಗ್ರೇವಿ ರೆಡಿಯಾಗಿದೆ, ತಿಂದರೆ ಕಳೆದೋಗ್ತೀರಾ. ಈಗ ಬಿಸಿ ಬಿಸಿ ಅನ್ನ ಇದೆ, ಈ ಕಡೆ ಎಗ್ ಬುರ್ಜಿ ಇದೆ, ಈ ಕಡೆ ಸುಕೃತ ಅವ್ರು ಇದ್ದಾರೆ. ತಿಂದ್ಬಿಟ್ಟು ಆಮೇಲೆ ಹೇಳ್ತೀವಿ ಏನಂತ. ನಾನು ಹೇಳೋದಲ್ಲ, ತಿಂದ್ಬಿಟ್ಟು ಅವ್ರು ಹೇಳ್ತಾರೆ, ನಾನು ಹೇಳ್ತೀನಿ, ನಾನು ಅವ್ರು ಹೇಳ್ಬೇಕು ಅಲ್ವಾ? ಓಕೆ, ಅಡುಗೆ ಆಯಿತು, ಎಗ್ ಬುರ್ಜಿ ಮಸಾಲ ರೆಡಿ ಕೂಡ ಆಗಿದೆ. ಸೊ ಪ್ರಭು ಶೆಟ್ಟಿ ಅವರೇ, ಎಗ್ ಬುರ್ಜಿ ಮಸಾಲ ರೆಡಿಯಾಗಿದೆ, ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ, ಬಾಳೆ ಎಲೆ ಮೇಲೆ ಹಾಕಿದ್ದೀವಿ. ಆ ಎಲೆಗೂ ಈ ಎಗ್ ಬುರ್ಜಿಗೂ ರೈಸ್ಗೂ ಬಿಸಿಗೆ ಮಿಕ್ಸ್ ಮಾಡಿ ತಿಂದರೆ ಕಳೆದೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈಗ ಹಾಕ್ಲಾ? ನಾನು ಕಳೆದೋಗೋ ಟೈಮು ಟೇಸ್ಟ್ ಮಾಡೋ ಟೈಮ್. ಈಗ ಹಾಕ್ಲಾ? ಈಗ ರೆಡಿಯಾಗಿದೆ, ನೀವು ತಿಂದು ಹೇಗಿದೆ ಅಂತ ಹೇಳಿ. ಓಕೆ, ಫಸ್ಟ್ ಟೈಮ್ ಇವರು ಅಡುಗೆ ಮಾಡಿರೋದನ್ನ ನಾನು ತಿಂತಿದ್ದೀನಿ, ಟೇಸ್ಟ್ ಹೇಗಿದೆ ಅಂತ ತಿಂದುಬಿಟ್ಟು ನಿಮಗೆಲ್ಲ ಹೇಳ್ತೀನಿ. ರೈಸ್ ಜೊತೆಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ರಪ ರಪ ಅಂತ ಬಾರಿಸ್ತಾ ಇರ್ಬೇಕಷ್ಟೇ. ಆ್ಯಕ್ಚುಲಿ ತುಂಬ ಈಸಿಯಾಗೂ ಇತ್ತು, ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸೇ, ಬ್ಯಾಚುಲರ್ಸಿಂದ ಹಿಡಿದು ಎಲ್ಲರೂ ಮಾಡ್ಕೋಬೋದು ಆ್ಯಕ್ಚುಲಿ. ಸೊ ಇವಾಗ ಟೇಸ್ಟ್ ಚೆನ್ನಾಗಿದೆಯಾ? ಆ್ಯಕ್ಚುಲಿ ಸುಳ್ಳು ಹೇಳ್ತಿಲ್ಲ, ನಿಜ ಚೆನ್ನಾಗಿದೆ, ಸೂಪರ್ ಇದು. ಅವ್ರು ಹೇಳಿದ್ದು ನಿಜ. ಫುಲ್ ಎಗ್ಗು ಹಾಕೋಬೋದಲ್ವಾ ಆ್ಯಕ್ಚುಲಿ ಬೇಕಂದ್ರೆ? ಇಲ್ಲ, ಫುಲ್ ಎಗ್ಗು ಮಾಡ್ಕೋಬೋದು, ಬಟ್ ಇದೊಂಥರ ಡಿಫ್ರೆಂಟ್, ಎಗ್ ಬುರ್ಜಿ ಮಾಡ್ಕೊಂಡು ಡಿಫ್ರೆಂಟ್ ಆಗಿರುತ್ತೆ. ಇನ್ನೊಂದು ಏನಪ್ಪ ಅಂದರೆ ಚಪಾತಿಗೂ ತಿನ್ಬೋದು ಆರಾಮಾಗಿ, ದೋಸೆಗೂ, ಈ ಥರ ಸ್ವಲ್ಪ ಐಟಮ್ಸ್. ಆ್ಯಕ್ಚುಲಿ ಬಿಸಿ ಬಿಸಿ ಅನ್ನ ಇಲ್ಲ ಬಿಸಿ ಬಿಸಿ ಚಪಾತಿ ಇಲ್ಲ ದೋಸೆ ಜೊತೆ ತಿಂದರೆ ಒಳ್ಳೆ ಕಾಂಬಿನೇಷನು, ಈಸಿಯಾಗೂ ಆಗುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಆ್ಯಕ್ಚುಲಿ ಸಖತ್ತಾಗಿದೆ. ತಿಂದರೆ ಕಳೆದೋಗ್ತೀರಾ. ಈಗ ಸುಕೃತ ಅವ್ರು ಕಳೆದೋಗ್ತಾರೆ ಇರ್ತಾರೆ ನೋಡೋಣ. ಆ್ಯಕ್ಚುಲಿ ನಾನು ತಿಂದ್ಬಿಟ್ಟು ಕಳೆದೋಗ್ತೀನಿ, ಅದನ್ನು ಮುಗಿಸಿ ನಾನು ನಿಮ್ಮನ್ನು ಆಮೇಲೆ ಮೀಟ್ ಮಾಡ್ತೀನಿ. ಬಾಯ್. A few moments later. ಸೊ ನೀವೇ ನೋಡಿದ್ರಲ್ಲ, ಇವತ್ತು ಪ್ರಭು ಶೆಟ್ಟಿ ಅವ್ರ ಮನೆಗೆ ಬಂದಿದ್ದೆ. ಅವ್ರು ನನಗೆ ಟೇಸ್ಟಿಯಾಗಿ ಹೆಲ್ದಿಯಾಗಿರೋಂಥ ಎಗ್ ಬುರ್ಜಿ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ರು. ನಾನು ಟೇಸ್ಟು ಮಾಡಿದೆ, ನೀವೇ ನೋಡಿದ್ರಿ, ಸುಳ್ಳು ಹೇಳ್ತಿಲ್ಲ, ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಸೊ ನೀವು ಎಲ್ಲರೂ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ, ರಿಗ್ರೆಟ್ ಮಾಡಲ್ಲ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಈಸಿಯಾಗಿ ಆಗುವಂಥ ರೆಸಿಪಿ. ಸೊ ನಾನು ನಿಮ್ಮನ್ನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕಂದ್ರೆ ಸುಕೃತನಾಗ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್, ಲವ್ ಯು ಆಲ್.